ಗೊಬ್ಬೂರು. ದೈವಿಕ ನಮಸ್ಕಾರ. 2 ಎಕರೆ 2.5 ಎಕರೆ ಹೊಲ ತೊಗೊಂಡಿದ್ದು ಕರೆ, ಆದ್ರೆ ನನಗೂಡ ಇದನ್ನು ಪಾಟೀಲ್ಗೆ ಮಾಡಿದ್ದೀವಿ. ಅದು ಮುಳುಗ ಅದಕ್ಕೆ ಹೋತು, ಬಿಟಿಡಿಗೆ ಹೋತು. ಆ ರೊಕ್ಕ ಏನೈತಿ ಬಂದಿದ್ದು ಎಲ್ಲರೂ 76,000 ರೂಪಾಯಿ ಹಂಚ್ಕೊಂಡಾರ. ತಾವ ಬಂದಾರ, ತಾವ ಹಂಚ್ಕೊಂಡಾರ. ಅವ್ರ ಕಡೆ ಎಲ್ಲ ರೊಕ್ಕ ಉಳಿದೆಲ್ಲ ಅವ್ರ ಕಡೆ ಐತೆ, ಮೀರ್ಗೆ ಕೊಟ್ಟಿಲ್ಲ. ಆದರೂ ನಮ್ಗೆ ಏನೈತಿ ಅವ್ರಿಗೆ ಯಾಕೆ ಮಾಡಿದ್ವಿ, ಇವ್ರಿಗೆ ಯಾಕೆ ಮಾಡಿ ಅಂತ ತಿಳ್ಕೊಂಡು ಕಂಪ್ಲೇಂಟ್ ಮಾಡಿದ್ರು. ಅಲ್ಲಿ ಹೇಳ್ಕೊಂಡು ಎಲ್ಲ ಲೆಕ್ಕ ಕೊಟ್ಟು ಅದೆಲ್ಲ ಕಾಗದಪತ್ರ ಕೋರ್ಟ್ ಹೋಗೈತಿ. ತಮ್ಮ ಕೋರ್ಟ್ ಹೋಗ್ಯಾವ. ತಾವು ಬರ್ರಿ, ಕೋರ್ಟ್ನಾಗ ಏನು ಕೊಡ್ತಾರೆ ತೀರ್ಪ, ಅವ್ರಿಗೆ ಯಾರು ತಗೊಳ್ಳಿ, ಇಲ್ಲ ನನಗೆ ಹುಡುಗರ ಆಗಲಿ. ಅದೇನಾಗ್ತದೆ ಕೋರ್ಟ್ನಾಗ ಆಗಲಿ. ಹಿರಿಯರ ಕಡೆ ರೊಕ್ಕ ಇಲ್ಲ, ಹಿರಿಯರ ಕಡೆ 10 ಪೈಸೆ ಇಲ್ಲ. ಅಷ್ಟು ಅವ್ರ ಕಡೆ ಇದ್ದಿದ್ದು 8 ಲಕ್ಷ ರೂಪಾಯಿ ಕಂಪ್ಲೇಂಟ್ ಮಾಡಿ ತೊಗೊಂಡಾರ ಇವರು. ಯಾರು ಅಬ್ದುಲ್ಲಾ, ಸಲೀಮ, ಸೇಪೆ, ದುರ್ಗೆ, ಇವರು ಅವು 8 ಲಕ್ಷ ತೊಗೊಂಡು ನಮಗೆ ಇರೋದು ಕೋರ್ಟ್ ಮಾಡಕತ್ತಾರ. ಅಲ್ಲಿ ಆ ಕೋರ್ಟ್ನಾಗ ಏನಾಗ್ತದೆ ಆಗಲ್ದಕ್ಕೆ ನೀವು ಬರ್ರಿ, ಕೋರ್ಟ್ ನಿಮ್ಗಾರ ಕೊಡಲಿ, ನನಗೆ ಹುಡುಗರ ಅದಕ್ಕೆ ನಾವು ಒಪ್ಪಂದವಿ ನಡೆದ 2019 ನಡೆದ. ಅದು ಅವ್ರು ತಗೋರಿ, ಅದು ಗೊತ್ತಿದ್ದೀವಿ ನಾವು. ಹನುಮಂತಪ್ಪ ನರಸಪ್ಪ ಗೊಬ್ಬೂರು, ಬಾಗಲಕೋಟೆ ತೆಗ್ಗಿನ. ನಾವೆಲ್ಲ ಈಗ ಇಷ್ಟ ಇವಾಗ ಅಣ್ಣ ತಮ್ಮರ ಗತ್ತೆ ಎಲ್ಲ ಇದ್ದೇವೆ ನಾವು. ಅವಾಗ ಏನು ಮಾಡಿದ್ರು, 4 ಮಂದಿ ಕುಡ್ತಾರೆ ನಮ್ಮ ಹೆಸರೇ ಮಾಡಿದ್ರು. ಅವ್ರಿಗೆ ಭೂಮಿ ಅವ್ರಿಗೆಲ್ಲ ಬಿಟ್ಟು ಕೊಟ್ಟೆ, ಅವ್ರಿಗೆ ಭೂಮಿ ಎಲ್ಲರಿಗೂ ಬಿಟ್ಟು ಕೊಟ್ಟಿನಿ. ಅವ್ರು ಗುಟ್ಟೆಗಳಿಗೆ ತಗೊಂಡಿದ್ರು, ಅವ್ರು ಗುಟ್ಟೆಗೆಲ್ಲ ಎಲ್ಲರಿಗೂ ಕೊಟ್ಟೀನಿ. ರೊಕ್ಕನೂ ಕೊಟ್ಟೀನಿ, 70-76 ಸಾವಿರ ರೂಪಾಯಿ ರೊಕ್ಕನೂ ಕೊಟ್ಟೀನಿ. ಕೊಟ್ಟಿಗೆ ಮತ್ತೆ ಹೊಳ್ಳಿ ಈಗ ಊರಾಗಿಲ್ಲ, ಹಂಗಿಲ್ಲ, ಇದು ಇಲ್ಲ ಅಂತ ನಮ್ಗೆ ಮಾತಾಡಕತ್ಬಿಟ್ರೆ. ಅದಕ್ಕೆ ನಾವು ಇಲ್ಲೇ ಊರಾಗೇ ಇದ್ದೀವಿ, ಎಲ್ಲೂ ಹೋಗೇ ಇಲ್ಲ. ಆದ್ರೆ ಗೌರ್ಮೆಂಟ್ನಿಂದ ಏನು ಬರ್ತದೆ ಅದೇ ಇದ್ರಾಗ ಕೊಟ್ಬಿಟ್ಟಿವಿ. ಈಗ ಪರಿಹಾರದಾನ ಏನು ಬರುತ್ತೆ ಎಲ್ಲ ಅವಾಗ ಕೊಟ್ಟಿವಿ. ಈಗೇನದ ಕೋರ್ಟ್ನಾಗ ಕೊಟ್ಟಿವಿ, ಕೋರ್ಟ್ನಾಗ ಐತ್ರಿ ನ್ಯಾಯ ಎಲ್ಲ. ಕೋರ್ಟ್ ತಿರುವನಾಗ ಅವ್ರಿಗೆ ಏನು ಕೊಟ್ಟರು ಸದಕ್ಕೆ ಕೋರ್ಟ್ ತಿರುವುದು ಕೊಡೋದು. ಬಿಟ್ಟಿಟ್ಟು ಹೋಗೈತ್ರಿ ಹೊಲ, ಬಿಟ್ಟಿಟ್ಟು ಹೋಗೈತ್ರಿ. ನನ್ನ ಹೆಸರು ನಾರಾಯಣ ಪಾಟೀಲ್ ರೀ, ಊರು ಬಾಗಲಕೋಟೆ. ಹ್ಞೂ, ನಾವು ಊರು ಬಿಟ್ಟು ಎಲ್ಲೂ ಹೋಗಿಲ್ಲ. ನಾವು ಇಲ್ಲೇ ಅದ್ರಿ, ಇಲ್ಲೇ ಎದ್ರಾಗ ಬಾಗಲಕೋಟೆಗೆ ಇದೀವಿ, ಎಲ್ಲೂ ಹೋಗಿಲ್ಲ ನಾವು. ಇಲ್ಲೇ ದಿವಸ 24 ಅವರು ನಾವೆಲ್ಲ ಬಿಟ್ಟಾಗತ್ತಾರೆ ರೀ. ಅವಾಗ ಏನು ಅಂದಿಲ್ಲ ನಮ್ಗೆ. ಅದು ಒಮ್ಮೆ ಏಕಾಏಕಿ ಈಗ ಮಾಡಿಬಿಟ್ಟಾರೆ. ಅಷ್ಟು ರೊಕ್ಕ ಅವ್ರ ಕೈಯಾಗ ಕೊಟ್ಟು ರೊಕ್ಕ ಇಷ್ಟು ರೊಕ್ಕ ಅವ್ರ ಕೈ ಕೊಟ್ಟು ಅವರು ಹಂಚ್ಯಾರ ಎಲ್ಲರಿಗೆ. ನಮ್ಗೆ ಅವ್ರ ಕಡೆ ಇಲ್ಲ, ಹಿರಿಯರ ಕೈಯಾಗ ಸದ್ಯ ಕೊಟ್ಟಿಲ್ಲ. ಅವರು ತೊಗೊಂಡು ಎಲ್ಲರಿಗೆ ಹಂಚಿ ಕೊಟ್ಟಾರ. ಉಳಿದ ರೊಕ್ಕ ಅವ್ರ ಕಡೆ ಅದಾವ, ನಮಗೂ ಕೊಟ್ಟಿಲ್ಲ. ನಮಗೂ 6 ಪ್ಲಾಟ್ ಅದು 5 ಪ್ಲಾಟ್ ಅದಾವ. 5 ಪ್ಲಾಟ್ ರೊಕ್ಕ ಸದ್ಯ ಕೊಟ್ಟಿಲ್ಲ ಅವರು. ಆ ರೊಕ್ಕ ಸದ್ಯ ಕೊಟ್ಟಿಲ್ಲ ನನಗೆ. 53,000 ರೂಪಾಯಿ, 53 ಲಕ್ಷ ರೂಪಾಯಿ ತೊಗೊಂಡ್ರು. ಹಾಂ, ಅವ್ರ ಕಡೆ ಅದಾವ. ಸಲೀಮ್ ಒಬ್ಬ, ದುರ್ಗೆ ಒಬ್ಬ, ಚಂದಪ್ಪ ಒಬ್ಬ, ಆಮೇಲೆ ಚಂದಪ್ಪನ ಮಗ ಸಲೀಮ, ದುರ್ಗಪ್ಪ, ಸೈಫು, ಅಬ್ದುಲ್ಲಾ, ಇಷ್ಟು ಮಂದಿ ಅವರ ಹಂಚಾರಿ ಎಲ್ಲರು. ಬಸಪ್ಪ, ಇಷ್ಟು ಮಂದಿಗೆ ಎಷ್ಟು ಮಂದಿ ಹೆಚ್ಚತ್ತೆ ಅವ್ರು ತೊಗೊಳೋದು. ಬೇರೆ ಯಾರು ಕೊಟ್ಟಿಲ್ಲ, ಕೊಟ್ಟಿಲ್ಲ. ಹಾಂ, ಆರೋಪ ಮಾಡೋದು. ನಾವು ಟಂಗಿನ ಮಾಡೋದು ಹಿರಿಯರಿ. ನಾವು ಹಿರಿಯರು 4 ಮಂದಿ ಹಿರಿಯರು ಕೂಡ್ಕೊಂಡು 2.5 ಎಕರೆ ಹೊಲ ತೊಗೊಂಡು ನಾನೇ ಕೂಡ ಬೇನಿಗೌಡ ಪಾಟೀಲ ಇವ್ರ ಹೆಸರು ಮಾಡಿದ್ದೀವಿ. ಆ ದುಡ್ಡು ಅದು ಬಿಟಿಡಿ ಮುಳುಗಡೆ ಓದಿರೋದು. ಮುಳುಗಡೆ ಹೋದ್ಗಾನೆ ಬಂದು ದುಡ್ಡಿನಾಗ ಎಲ್ಲರಿಗೂ ಕೊಟ್ಟನ್ರಿ ರೊಕ್ಕ, ಎಲ್ಲರಿಗೂ ಕೊಟ್ಟನ್ರಿ. ನಮಗೆ ಹಿರಿಯರ ಕೈಯಾಗ 1 ಪೈಸೆ ಕೊಟ್ಟಿಲ್ಲ ರೀ. ತಮ್ಮ ಕೈ ಇಟ್ಕೊಂಡು ಹಂಚಾರ್ರಿ ಎಲ್ಲ ಮಂದಿಗೆ, ಜನರಿಗೆ. ಸುಳ್ಳ ಹಿರಿಯರ ಕಡೆ ರೊಕ್ಕ ಅದಾವು, ಯಾರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ರೀ. ಹಾಂ, ಊರು ಬಿಟ್ಟು ಹೋಗಿವು ಅಂತ ಹೇಳ್ತಾರೆ ರೀ. ನಾವೆಲ್ಲರೂ ಇಲ್ಲೇ ಇದೀವಿ ರೀ. ನಾವು 1 ಪೈಸೆ ನಮ್ಗೆ ಹಿರಿಯರ ಕೈ ಕೊಟ್ಟಿಲ್ಲ ಅವರು. ಆ ಲೆಕ್ಕ ನಮ್ಗೆ ಕೊಡ್ಬೇಕು ಅವರು ಎಲ್ಲವು. ಅದು ನಮ್ಗೆ ಸರಿ, ನಮ್ಮ ಜೋಡಿ ಸರಿಯಾಗಿ ಮಾತಾಡಂಗಿಲ್ಲ ರೀ ಅವರು. ಬರೀ ಬೇರೆದವ್ರ ಕರೆಸಿ ಮಾತಾಡ್ತಾರೆ ರೀ. ತಾವು ಬಂದು ಕೇಳಂಗಿಲ್ಲ. ಯಾರಿಗೆ ತೊಗೊಂಡು ಅಷ್ಟು ಪ್ರೂಫ್ ಅದಾವ್ರಿ, ಬ್ಯಾಂಕಿನ ಅದಾವ್ರಿ. ಹಿರಿಯರ ಕೈ ಕೊಟ್ಟ 1 ಪೈಸೆ ಕೊಟ್ಟಿಲ್ಲ ಯಾರು. ಎಲ್ಲ ತಮ್ಮ ಕಡೆ ರೊಕ್ಕ ಕಟ್ಕೊಂಡು ತಾವು ಹಂಚಿವ್ರಿ. ಹಂಚ್ಕೊಂಡು ಇಲ್ಲ ಅಂತ ಹೇಳ್ತಾರೆ. ಮತ್ತು 28 ಮಂದಿಗೆ ಆಟ ಕೊಟ್ಟಾರೆ ಅಂತ ಹೇಳ್ತಾರೆ ಅವರು. 28 ಮಂದಿಗೆ ಕೊಟ್ಟರೆ ಉಳಿದು ರೊಕ್ಕ ದುಡ್ಡು ಎಲ್ಲಿ ಹೋಗ್ತಿರೋದು ದುಡ್ಡು. ಮತ್ತು ಹಿರಿಯರಿಗೆ ಧಿಕ್ಕಾರ ಅಂತ ಕೂಗ್ತಾರೆ ರೀ. ಏನು ಹಿರಿಯರಿಗೆ ರೊಕ್ಕ ಕೊಟ್ಟಾರೆ ಅವರು? ಹಾಂ, ಹಿರಿಯರಿಗೆ ರೊಕ್ಕನೂ ಕೊಟ್ಟಿಲ್ಲ ರೀ. ಮತ್ತು ಜನರಿಗೆ ಏನಂತಾರೆ, ಹಿರಿಯರು ತೊಗೊಂಡಾರ, ಹಂಚ್ಕೊಂಡು ತಿಂದಾರ ಅಂತ ಹೇಳ್ತಾರೆ. ಊರು ಬಿಟ್ಟು ಹೋಗ್ಯಾರ ಅಂತ ಹೇಳ್ತಾರೆ. ನಾವೇನು ಊರು ಬಿಟ್ಟು ಹೋಗಿಲ್ಲ, ದುಡ್ಡು ಮಾಡಿ ಕಳು ಮಾಡಿರಿ, ಊರು ಬಿಟ್ಟು ಹೋಗಿ ನಾವು. ಹಾಂ, ಇಲ್ಲಿ ನೋಡ್ರಿ, ಮೊದಲ ಕೇಸ್ ಮಾಡ್ಯಾರಿ 28 ಮಂದಿದು. ಏನು ರೀ
28 ಮಂದಿ ಕೇಸ್ ಮಾಡ್ಯಾರ. 28 ಮಂದಿ ಕೇಸ್ ಮಾಡಿ ವರ್ಲ್ಡಿಗೆ 65 ಮಂದಿ ಕೇಸ್ ಮಾಡ್ಯಾರಿ. ವರ್ಷಕ್ಕೆ 5 ವರ್ಷಕ್ಕೊಂದು ಕಾಗದ ಚೇಂಜ್ ಮಾಡ್ತಾರೆ ಅವರು. ಇವ್ರು ಹೆಂಗೆ ನಂಬ್ತೀರಿ ಇವ್ರನ್ನ? ಹಿರಿಯರಿಗೆ ಅಪೋದು ಸರ್ ಸುಳ್ಳ ಕಾಲಿಬಿಟ್ಟಿನ 1 ಪೈಸಾ 2 ಪೈಸಾ ರೊಕ್ಕ ಕೊಟ್ಟಿದ್ರು ಯಾರು ಅವರು. ಹಾಂ ಹಾಂ ರೀ ಅಲ್ರಿ. ಈಗ ನಾವು ಮೊದಲು ಹೆಂಗೆ ಕಂತ ಹಂಚ್ಕೊಂಡ್ವಿ ಹಂಗೆ ಹಚ್ಕೊಂಡ್ ಬಂದ್ರೆ ಹಂಚ್ಕೊತಾ ಇದ್ರು ಅವರು. ಅದು ಸಲ ಕೋರ್ಟಿಗೆ ಹಾಕ್ಯಾರ, ಕೇಸ್ ಮಾಡ್ಯಾರ ಅವರು. ಕೇಸ್ ಹೆಂಗೆ ನಡೀತದೆ ಹಂಗೆ ನಡೀರಿ. ಕೋರ್ಟ್ನಾಗ ಏನಾಕೈತಿ ಆ ಪ್ರಕಾರ ತೊಗೊಳಕ್ಕಾರ ಅವರು. ನಾನೇ ಕೊಡೋಕೆ ಬಂದು ನಾನೇ ಕೊಟ್ಟು ತೊಗೊಳಕ, ತಮ್ಗೆ ಬಂದು ತಾವು ತೊಗೊಳಕ. ಹ್ಞೂ ರೀ. ಸುಳ್ಳು ಹಿರಿಯ ಮ್ಯಾಗ ಅಪಾಯ ಕೊಡ್ತಾರೆ ರೀ. ರೊಕ್ಕ ತಾವು ತೊಗೊಂಡ್ರಿ, ಒಟ್ಟು ರೊಕ್ಕ ತಮ್ಮ ಕಡೆ ಅವ್ರಿ. ಹಾಂ ಫಸ್ಟಿಗೆ ಒಮ್ಮೆ 14 ಲಕ್ಷ ಕೊಟ್ರಿ. ಈಗ 65 ಮಂದಿ ಹೇಳ್ತಾರೆ ರೀ. 14 ಲಕ್ಷ ಕೊಟ್ರೆ ಬರೀ 28 ಮಂದಿ ತಾವಾಗ ತೊಗೊಂಡ್ರಿ. ನಮ್ಮ ಹಿರಿಯರು ಮುಂದೆ ಕುಂತ್ಕೊಂಡು ಮನುಷ್ಯಾಗ 55 ಸಾವಿರ ರೂಪಾಯಿ ತೊಗೊಂಡ್ರಿ. ಅವಾಗ ಮನುಷ್ಯಾಗ 10 ಸಾವಿರ ಕೊಡ್ಬೇಕಾಗಿದ್ರಿ ಅವರು. ಹ್ಞೂ ರೀ, ಸುಳ್ಳು ಆಪಾದನೆ ಮಾಡ್ತಾರೆ ರೀ ಎಲ್ಲ. ಹಿರಿಯರ ಕಡೆ ಒಂದು ಪೈಸೆ ಹಾಕಿಲ್ರಿ, ಎಲ್ಲ ಅವ್ರ ಕಡೆ ಹೋಗ್ರಿ. ಲೆಕ್ಕ ಮಾಡಮ್ ಬಾ ವಕೀಲ್ರಿ, ನಿಮ್ಮ ವಕೀಲ ಕಡೆ ಲೆಕ್ಕ ಮಾಡಕ್ಕೆ ಹೋಗಿ ಮಾತ್ರ ಲೆಕ್ಕ ಮಾಡಕ್ಕೆ ಬರಕ್ತಾರೆ ಇಲ್ರಿ ಅವರು. ಮಂದಿಗೆ ಏನು ಮನೆ ಹೇಳ್ತಾರೆ ಸುಳ್ಳು ಕಾಲಿಬೇಡಿ ಹಂಗಾತು ಹಿಂಗಾತು ಅಂತೇಳಿ. ಮತ್ತು ಯಾರನ್ನ ಹೊತ್ತು ನಿಲ್ತಾರಲ್ರಿ. ನಮ್ಮ ಹೆಸರು ಪಾಂಡಪ್ಪ ಬಸಪ್ಪ ಅಂಬೀರ್ ರೀ. ಮತ್ತು ಅಲ್ಲಿ ಓಣ್ಯಾಗ ಎಲ್ಲ ಪ್ರೆಸ್ ಇವ್ನ ಮೀಡಿಯಾದವ್ರು ಕರೆಸಿ ಪಾಂಡಪ್ಪಗ ಹನುಮಂತಗ ನನಗೋಡಿಗೆ ಧಿಕ್ಕಾರ ಮನೆ 6 ತಿಂಗಳ ಕೀಲಿ ಹಾಕ್ಯಂಡು ಹೋಗ್ಯಾರ ಅಂತ ಹೇಳ್ತಾರೆ. ನಾವು ಎಲ್ಲಿ ಇಲ್ಲೇ ಇದೀವಿ ನಾವು. ಹಾಂ ಈಗ ನಾನೇಗೊಂಡು ಕಾನಾವಿ ದಂಧೆ ಐತ್ರಿ ಅವ್ರದ್ದು ಅಲ್ಲಿ ಟ್ರೈನ್ ಮಾಡಿದಾಗ. ಮನೆ ಬಿಟ್ಟರಿ ಆ ಕಾನಾವಿ ದಂಧೆ ಮಾಡ್ದಾಗ ಬಿಡ್ತರು. ಅವು ಅಂಜಿ ಊರು ಬಿಟ್ಟು ಅವು ಬೇರೆ ಕಡೆ ಅದಾನ್ರಿ. ಈ ನಮ್ಮನೆ ಹೆದರಿಕೆ ಹಾಕ್ತಾರೆ ಅವರು. ನಾನೇ ಕೊಡೋದು ಎದಕಮಾರ ಏನು ಮಾಡ್ತಾರೆ ನಾವು. ಅವ್ರ ಹೆಣ್ಮಕ್ಳು ಅವ್ರ ಹೆಂಡ್ರು ಮಕ್ಳು ಬಂದು ಕೇಳಿದ್ರೆ ನಾವು ಹಿರಿಯರು ಏನು ಹೇಳ್ಬೇಕ್ರಿ? ಇಲ್ರಿ ನಾವು ಮಾಡಿ ನೋಡ್ರಿ, ನಾವು ಮಾಡಿ ಅಲ್ರಿ ನಾವು. ಹ್ಞೂ ರೀ ನೋಡ್ರಿ, ನಾವು ಇಷ್ಟಕ್ಕೆ ಒಟ್ಟು ಕೂಡಿ ಬಂದೀವ್ರಿ. ನಾವು ಮಾಡಿ ಸುಮ್ಮದೀವ್ರಿ. ಅವ್ರು ಎಷ್ಟು ಮಾಡಿದ್ರು ತಡ್ಕೊಂಡು ಸುಮ್ಮದೀವ್ರಿ. ಅವರು ಮತ್ತು ಅವತ್ತು ಶಬ್ದನೂ ಬೇದಾರ ನಮ್ಗೆ, ಆದ್ರೂ ಸುಮ್ಮದೀವ್ರಿ ನಾವು. ಹೋಗಿ ಬಂದೀವಿ ಆದ್ರೂ ಇರಲಿ ಅಂತ ತಿಳ್ಕೊಂಡು ಸುಮ್ಮಾಗಿ ನಾವು. ಮತ್ತೆ ಅವರು ಕೆಲವು ಮಂದಿ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅವರು. ಹಿರಿಯರಿಗಂತ ಮರ್ಯಾದೆ ಸರ್ ಅಲ್ಲಿ. ಹಿರಿಯರಿಗಂತ ಮರ್ಯಾದೆ ಕೊಟ್ಟಿಲ್ಲ ಅವ್ರು. ಯಾಕೆ ಕೊಡ್ಬೇಕು ಆ ಕಡೆ ಮಾತಾಡ್ರಿ. ನಿನ್ನೇನು ನಾವು ಯಾರು ಒಂದು ಪೈಸೆ ತಗೊಂಡಿಲ್ಲ ಅವ್ರಿಗೆ, ಒಟ್ಟು ತಮ್ಮ ಕಡೆ ತಗೊಂಡೇ ಇಲ್ರಿ ನಾವು. ಹಾಂ